ಶಂಕರಾಚಾರ್ಯ. ಇದು ಮಹಾವಾಕ್ಯ, ಇದೊಂದ್ ಸರ ಸ್ವರ್ಗ ಇದ್ದಂಗ. ಇದನ್ ತಿಳಿದ್ರ ನೀನು ಪರಮಾತ್ಮಕ್ಕೆ ಹಿಂಗ ಏನೇನೋ ನಮಗೇನು ಮಾಡ್ತಾರಂದ್ರ ಹೇಳ್ತಾರ, ಅದನ್ನ ನಂಬಬೇಡ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಒಂದು ಹೂವನ್ನು ಭಗವಂತನಿಗೆ ಅರ್ಪಿಸಿದ್ರೆ ಅದು ಸ್ವರ್ಗ ಲೋಕ ಪ್ರಾಪ್ತಿವಾಗುತ್ತದೆ ಎಂದು. ಒಂದು ಹೂವನ್ನ, ಇದೊಂದು ಶರೀರ ಹೂವ, ಇದನ್ನ ಪರಮಾತ್ಮಗ ಪ್ರಾಪ್ತಿ ಆಯ್ತು ಅಂದ್ರ, ಪರಮಾತ್ಮ ನಾವು ಒಪ್ಪಿಸಿದೇವಂದ್ರ ನಮ್ಗ ಮೋಕ್ಷ ಅಕ್ಕದಂತ ಹೇಳೋರು ಅದಾರ, ಸ್ವರ್ಗ ಲೋಕ ಪ್ರಾಪ್ತಿ ಅಕ್ಕದನವ್ರ ಅದಾರ. ಇಂಥವು ಏನದಾವ ಇವು ಬಾಲ ಭಾಷೆ ಅನ್ನೋದು. ಇಂಥವ್ ಯಾವನು ನಂಬ್ಯಾಡ್ರಿ ಅನ್ನುವಂಥದ್ದನ್ನ ಹೇಳಕ ಈ ಮಹಾವಾಕ್ಯವು ನೀನೇ ಪರಮಾತ್ಮನೆಂದು ಹೇಳುವುದಿಲ್ಲ. ಇಲ್ಲಿ ಏನ್ ಹೇಳದಾಯ್ತು? ಈ ಶರೀರ ಸತ್ತಗಳೇ ಇದೊಂದು ಹೂವ, ಇದೊಂದು ಪರಮಾತ್ಮಗೆ ಸಲ್ಲುತ್ತು ಅನ್ನುವಂಥದ್ದು ನೀವೆಲ್ಲ ಬಾಲ ಭಾಷೆಗಳ ಅಂದ್ರ ಏನೋ ತಿಳಿಲಾರ್ದವ್ರು ಹೇಳುವಂತ ಮಾತು. ಅದ್ರ ಕಡೆ ನೀವು ಲಕ್ಷ್ಯ ಕೊಡಾಕ್ ಹೋಗ್ಬೇಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಅರ್ಥ. ಈ ಮಹಾವಾಕ್ಯವು ನೀನೇ ಪರಮಾತ್ಮ ಎಂದು ಹೇಳುವುದಿಲ್ಲ. ಆದ್ದರಿಂದ ಅರ್ಥವಾದ ಪರಕ್ಕಿಲ್ಲಕ್ಕಿಂತೂ ಪರಮಾತ್ಮ ಸ್ವರೂಪನೇ ನೀನಿದ್ದಿ. ನೀನೇ ಪರಮಾತ್ಮ ಇದ್ದಾಗ ಇನ್ನೊಂದು ಪರಮಾತ್ಮ ನೀ ಎಲ್ಲಿ ಸಲ್ಸಾಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ನಾನೇ ಪರಮಾತ್ಮದನಿ ಅಹಂ. ನಮ್ಗಿಲ್ತನ ತತ್ವಮಸಿ ಜ್ಞಾನ ಎಲ್ಲರಿಗೆ ಆಗ್ಯದ. ಈಗ ನಾನು ಪರಮಾತ್ಮನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂತ ಹೇಳಿದಾಗ ಈ ಹೂವ ಆ ಪರಮಾತ್ಮ ಸಲ್ತದ ಅನ್ನುವಂಥದ್ದನ್ನ, ಪರಮಾತ್ಮ ಒಬ್ಬವ ನೀನೊಬ್ಬವ, ಈ ಹೂ ಒಂದು ಎರಡು ಆದವಲ್ಲ. ಇಲ್ಲಿ ದ್ವೈತಾಪತ್ತಿಗಳ ಮಾತು ನಂಬ್ಯಾಡ್ರಿ ಅಂದ್ರೆ ನೀನು ಅಹಂ ಬ್ರಹ್ಮಾಸ್ಮಿ, ನೀ ಬ್ರಹ್ಮನೇ ಇದ್ದಿ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಈ ನುಡಿಯೊಳಗೆ ಗಟ್ಟಿ ಮಾಡಿದ್ರು. ಇಲ್ಲಿ ಏನಾಯ್ತಪ್ಪ ಅಂದ್ರ ಒಂದು ಪೂರ್ವಿಗೆ ಸ್ವರ್ಗವೆಂದು ಹೇಳುವ ವಾಕ್ಯದಿಂದ ಆದ ಆ ಪರಮಾತ್ಮನು ತಾನೇ ಎಂದು ಬೋಧಿಪುದು ಅತಿಶ ರತಿ ಎಂದು ಅದರ ಅರ್ಥವಾದದ್ದಲ್ಲ. ಇದ್ರ ಅರ್ಥ ಇದು ಸಮನ್ವಯ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇನ್ನು ಎರಡನೇ ನುಡಿ ಒಳಗ ಈ ಮಹಾವಾಕ್ಯವು ಪ್ರತಿಮೆಯಂ ದೇವತಾ ಕೃತಿ ಎಂಬುದೇ ಉಪಾಸನ ರತಿಪರವೆಂದು ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಪ್ರತಿಮೆಯಂ ದೇವತಾ ಕೃತಿ ಎಂಬೆಲ್ಲವೂ ನೆಲ್ತನ್ನ ನತಿಶಯ ಪರಬೊಮ್ಮದನ್ ತೀರ್ಪ ಶ್ರುತಿಯನ್ನು ಬುದ್ಧಿ ಶುದ್ಧತೆಗಾದ ಉಪಾಸನ ರತಿ ಪರವಲ್ಲ ಎಂಬುದೇ ಸತ್ಯ. ಇಲ್ಲಿ ಒಂದು ಮೂರ್ತಿ ಇಟ್ಟುಕೊಂಡು ದೇವತೆಯನ್ನ, ಇದು ಮೂರ್ತಿಯನ್ನು ಇಟ್ಟುಕೊಂಡು ನಾವು ಜ್ಞಾನವನ್ನು ಮಾಡ್ಕೊಂಡಿದ್ದೇವೆ ಅಂದ್ರ ಆ ಮೂರ್ತಿ ನಮಗೇನು ಜ್ಞಾನ ಮಾಡಿ ಕೊಡ್ತದನೋ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ಈ ಪ್ರತಿಮೆಯು ದೇವತಾ ಕೃತಿಯ ಇರುವುದರಿಂದ ಅದು ದೇವರೆಂದು ಹೇಳುವುದು ಉಪಾಸನೆಗೋಸ್ಕರವಾಗಿ ಹೇಳಿದ. ಮೊದಲ ಒಂದನೇತ್ತೆ ಎರಡನೇತ್ತೆ ಹೇಳ ಮುಂದ ಉಪಾಸನೆ ಮಾಡೋರಿಗೆ ಹಿಂಗ ದೇವತೆಯನ್ನ ಮುಂದಿಟ್ಟುಕೊಂಡು ಬೇಡ ಒಂದು ದೀಪ ಮುಂದಿಟ್ಟುಕೊಂಡು ಯೋಗ ಮಾಡಂತೆ ಮೊದಲು ಹೇಳೇ ಒಂದೊಂದು ಉಪಕಾರಗಳು. ಆದ್ರೆ ಹಿಂಗ ನೀನು ತಿಳ್ಕೊಂಡು ಅಂದ್ರೆ ಪ್ರತಿಮೆಯನ್ನು ಹಿಡ್ಕೊಂಡು ನೀನು ಧ್ಯಾನವನ್ನು ಮಾಡಿದ್ರೆ ನಿನಗ ಯಶಸ್ವಿ ಆಗ್ತದನಂದ್ರೆ ಇಲ್ಲಿ ಆಗುದಿಲ್ಲ ಅನ್ನುವಂಥದ್ದನ್ನ ಹೇಳಕ್ ಇಲ್ಲಿ ಏನ್ ಹೇಳ್ತಾರ ಅವರು? ಪ್ರತಿಮೆಯ ದೇಹಾಧಿಕೃತಿ ಇರುವುದರಿಂದ ಅದು ದೇವರೆಂದು ಹೇಳುವುದು ಉಪಾಸನೆಗೋಸ್ಕರವಾಗಿರುವುದು, ಆದರೂ ಅದು ದೇವರಲ್ಲ. ಹೇಗೋ ಹಾಗೆ ಈ ಮಹಾವಾಕ್ಯವು ಜೀವನನ್ನು ಕುರಿತು ನೀನು ಬ್ರಹ್ಮವೆಂದು ಹೇಳುವುದು ಚಿತ್ತ ಶುದ್ಧಿಗೋಸ್ಕರ ಉಪಾಸನ ಪರವಾಗಿರುವುದೆಂದು ಶಂಕೆಯನ್ನು ಮಾಡಿದರೆ ಆಗಲ್ಲ. ಯಾಕ ಇಲ್ಲಿ ಏನಾಗಿದೆ ನಮಗ? ಆ ಕುಂತಿ ಪುತ್ರನಂತೆ ಅಂದ್ರೆ ದೃಷ್ಟಾಂತ ಕೊಡ್ತಾರ. ಆ ಕುಂತಿ ಪುತ್ರ ಏನದನವ ಮೊದಲನೇ ರಾಜನೇ ಅದನ. ಅವ ಏನಾಗಿತ್ತು, ಯಾರು ಸಾಕಿದ್ರು ಅಂದ್ರೆ ದಾಸಿ ಪುತ್ರ. ದಾಸಿ ನೀರೊಳಗ ಅವನ್ನ ಬಿಟ್ಟಿದ್ರು, ಅಪವಾದ ಸಂಬಂಧ ನೀರೊಳಗೆ ಬಿಟ್ಟಿದ್ರು. ಆಕಿ ಯಾರು ಸಾಕಿದ್ರು ಅಂದ್ರ ಅಲ್ಲಿ ದಾಸಿಯರಂದ್ರೆ ಮೀನ ಬೆಸ್ತರು ಅವನನ್ನ ಸಾಕಿದ್ರು. ಅವ ಏನಾಗಿತ್ತು ಅಂದ್ರ ಅವ ಕುಂತಿ ಪುತ್ರನ ಇದ್ರೂ ಕೂಡ ನನಗ ದಾಸಿ ಪುತ್ರ ಅನ್ನುವಂಗ ಭ್ರಾಂತಿ ಆಗಿತ್ತು. ನಾನು ದಾಸಿ ಪುತ್ರನ ಇಟ್ಕೊಂಡು ಅವ ಏನಾಗಿತ್ತು, ನೋವಿತ್ತು, ನಲುವಿತ್ತು, ವಿದ್ಯಾ ಕಲಿದೊಳಗ ಬಹಳ ದುಃಖಿಯಾಗಿದ್ದ. ಯಾವಾಗ ಕೃಷ್ಣ ಪರಮಾತ್ಮ ಬಂದು ಏನ್ ಹೇಳ್ದ, ನೀನು ದಾಸಿ ಪುತ್ರನಲ್ಲ, ನೀ ಕುಂತಿ ಪುತ್ರನೇ ಅಂದಾಗ ಅವನಲ್ಲಿ ಏನಾದ್ರೂ ಸಂಶಯ ಉಳಿತೇನು ಅಂದ್ರ ಹೌದು ನಾನು ರಾಜನೇ ಇದ್ದೇನೆ ಅಂತೇಳಿ ಹೆಂಗ ಆ ಕೃಷ್ಣನ ಮಾತಿನ ಒಪ್ಕೊಂಡು ನಾನು ರಾಜ, ನಾನು ಕುಂತಿ ಪುತ್ರ, ನಾನು ಕುಂತಿ ಮಗ ಅನ್ನುವಂಥದ್ದನ್ನ ಹೆಂಗ್ ಹೇಳ್ಕೊಂಡ, ಇಲ್ಲಿ ಅದರಂತೆ ಈ ಬ್ರಹ್ಮ ಅಂತೇಳಿ ಶ್ರುತಿ ಹೇಳಿಂದ ಮತ್ತೊಂದ್ ಉಪಾಸನೆ ಮಾಡಿದ್ರ ಹಿಂಗ ದೇವ್ರದಾನಂತ ಹಿಂಗೇನ ತಿಳ್ಕೊಂಡ್ಯಪ್ಪ ಅಂದ್ರ ನೀನು ಮೊದಲೇನೋ ಅಂದಿ ದಾಸಿ ಪುತ್ರ ಅಂತ ಅಂದಿದ್ದೆ. ಈಗ ನಿನಗೆ ಏನು ನಿಶ್ಚಯ ಆಯ್ತು?
ಏನ ಅಪರೋಕ್ಷ ಜ್ಞಾನ ಆಯ್ತು? ಅಹಂ ಬ್ರಹ್ಮಾತ್ಮಿ. ಎದರ್ಲಿಂದ? ತತ್ವಮಸಿ ಜ್ಞಾನದಿಂದ ನಾನು ಬ್ರಹ್ಮನೇ ಇದ್ದೀನಂತೆ. ಹೆಂಗ ನಿನ್ಗ ಅಪರೋಕ್ಷ ದೃಢ ಜ್ಞಾನದಿಂದ ಹಿಂಗ ಮೂರ್ತಿ ಪೂರ್ತಿ ಹಿಂಗ ಯಾರು ಅನೇಕ ಮಂದಿ ನಿಮ್ಗೆ ಹೇಳಿದ್ರು ಕೂಡ ಅವು ಬಾಲ ಭಾಷೆ, ಅವ್ರನ್ನ ನಂಬ್ಯಾಡ್ರಿ ಎಂದ ನಾನು ಯಾರು ಕೃಷ್ಣ ಪರಮಾತ್ಮ ಹೇಳಿದಾಗ ಅವ ಹೆಂಗ ನಾನು ಕುಂತಿ ಪುತ್ರನೇ ಅಂತೆ ಹೆಂಗ ಕರ್ಣಂದ, ಹಂಗ ತತ್ವಮಸಿ ಜ್ಞಾನದಿಂದ ನಾನು ಉಳ್ಕಾದ್ದು ದೇಹಾದಿ ಮೂರ್ತಿ ಆಗ್ಲಿ, ದೇಹ ಹಿಡ್ಕೊಂಡು ಹೇಳೋರಾಗ್ಲಿ ಅವು ಎಲ್ಲವೂ ಕೂಡ ಬಾಲ ಭಾಷೆ ಅನ್ನುವಂಥದ್ದನ್ನ ಇಲ್ಲಿ ಅಂದ್ರೆ ತತ್ವಮಸಿ ಗಟ್ಟಿ ಆಗ್ಲಿ, ನಮ್ಗ ಅಹಂ ಬ್ರಹ್ಮಾಸ್ಮಿ ದೃಢ ಆಗ್ಲಿ, ಅಪರೋಕ್ಷ ಆಗ್ಲಿ ಅನ್ನುವಂಥದ್ದನ್ನ ಕೊನೆ ಗಟ್ಟಿ ಮಾಡಿದಾಗ ಇದು ನಮ್ಗೆ ನಿಶ್ಚಯ ಆದಾಗ ಮಾತ್ರ ಬಾಧೆ ತೋರದು. ಯಾವುದು? ಬಾಧೆ ತನ್ನೊಳು ತೋರದು ಯಾವಾಗ? ಪಾರಮಾರ್ಥ ನೆಲೆ ನಿಂತ ಮೇಲೆ. ಅಂದ್ರೆ ಪಾರಮಾರ್ಥ ಜ್ಞಾನ ನಮ್ಗ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ಅವಾಗ ಬಾಧ ತೋರುದಿಲ್ಲ. ಇರ್ಲಿಕ್ಕಂದ್ರ ಇದು ಬಾಧ ತೋರುದಿ ಅನ್ನುವಂಥದ್ದನ್ನ ತಿಳ್ಸಾಕ ಯಾರು ಬೋರಮ್ಮ ತಾಯಿ ಬಿರಾದರ್ ಬಂದ್ ಮಾಡ್ರಮ್ಮ, ಸ್ವಲ್ಪ ಮೀಟ್ ಮಾಡ್ರಿ. ಬೋರಮ್ಮಮ್ಮ ಬಿರಾದರ್ ಶರಣರ ಮನುಷ್ಯ ಇಂದ್ರನೆನ್ನುವಂತೆ, ಮನುಷ್ಯನನ್ನು ಇಂದ್ರನೆನ್ನುವಂತೆ, ಇಂದ್ರನೆಂದು ಹೇಳುತ್ತಾ ಬಣ್ಣಿಸುವಂತೆ ಈ ಸ್ತುತಿ ವಾಸಿ ಹಾಗೆ ಘನಜ್ಯೋತಿ ಪರಂ ಅಂದ್ರೆ ಇಲ್ಲಿ ಘನ ಪರಂ ಜ್ಯೋತಿ ಸ್ವರೂಪನು ಸನುಮತನಾಗಿ ತಾನೆಂಬ ನಿಗಮದ ನೆನಿಲ್ ವೇಷೆ ಉನ್ನತಿ ಎಂದು ಅನ್ನುವಂಥದ್ದಲ್ಲಿ ಇಲ್ಲಿ ಸನ್ನುತಿ ಎಂದು ಅಂದ್ರೆ ಈ ವೇದ ವಾಕ್ಯವು ಹೇಳಿಂದ ನನಗೆ ಹೆಂಗ ವೇದ ವಾಕ್ಯಗಳು ಒಬ್ಬ ಭಿಕ್ಷುಕನಿಗ ನೀನು ರಾಜ್ಯ ಅಂತ ಅಲ್ಲಿ ಹೊಗಳ್ತಾರ ಬಣ್ಣಿಸ್ತಾರ, ಹಂಗ ಏನ್ರ ನೀಲಿ ಬಣ್ಣಿಸ್ಯಾರನೋ ಅಂದ್ರ ಇಲ್ಲ ಅನ್ನುವಂಥದ್ದನ್ನ ತಿಳ್ಸಾಕ ಭಿಕ್ಷುಕನು ತನ್ನ ಇಷ್ಟಾರ್ಥ ಅಂದ್ರ ಭಿಕ್ಷುಕ ಒಬ್ರು ಮನೆಗೆ ಹೋದಾಗ ಅಲ್ಲಿ ಏನಂತಾನ, ನೀನು ಹೇಮರೆಡ್ಡಿ ಮಲ್ಲಮ್ಮ ಇದ್ದಂಗ ತಾಯಿ, ನೀನು ಹಂಗಿದ್ದಿ ಹಿಂಗಿದ್ದಿ ಅಂತ ಹೊಗಳ್ತಾನ. ಯಾದಕ್ ಹೊಗಳ್ತಾನ ಅಂದ್ರಲ್ಲಿ ಏನ ಉದ್ದೇಶ ಇದವಾಗ? ನನಗ್ ಬಹಳಷ್ಟು ಭಿಕ್ಷಾ ನೀಡ್ಲಿ ಅನ್ನುವಂಥದ್ದನ್ನ ಉದ್ದೇಶ ಇಟ್ಕೊಂಡು ಅಲ್ಲಿ ಭಿಕ್ಷುಕ ಅಲ್ಲಿ ಆ ಸ್ತುತಿ ಮಾಡ್ತಾನ, ತಾಯಿಯನ್ನ ಅಲ್ಲಿ ಯಾರೇ ಅಲ್ಲಿ. ಹಂಗಿಲ್ಲಿ ವೇದಾಂತಿಗಳು ಬ್ರಹ್ಮನನ್ನ ಸ್ತುತಿ ಮಾಡ್ತಾರಂದ್ರ ಇಲ್ಲಿ ಸ್ತುತಿ ಅವ್ರು ಮಾಡ್ತಾರಪ್ಪ ಅಂದ್ರ ಹಂಗ ಅವನ್ ಏನ್ರಲ್ಲಿ ಉದ್ದೇಶ ಅದಾವ, ಏನ್ರ ಅನುಕೂಲ ಅಲ್ಲಿ ಅಂತ ಏನ್ ಭಾವ ಅದಾನೋ ಅಂದ್ರೆ ಇಲ್ಲಿ ಏನಿಲ್ಲ. ಇಲ್ಲಿ ಅಂತ ತಿಳ್ಸಾಕ ಇಲ್ಲಿ ಭಿಕ್ಷಕನು ತನ್ನ ಇಷ್ಟಾರ್ಥ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಮನುಷ್ಯನು ಕುರಿತು ನೀನು ಭೋಗದಲ್ಲಿ ದೇವೇಂದ್ರನು ಸಮಾನನಿದ್ದಿ ಎಂದು ವರ್ಣನೆ ಮಾಡುವ ಹಾಗೆ ನೀನು ಸ್ವಯಂ ಪ್ರಕಾಶವಾದ ಪರಬ್ರಹ್ಮ ಸ್ವರೂಪನಿರುವೆ ಎಂದು ಉಪದೇಶವು ಮಹಾವಾಕ್ಯ ಸ್ತುತಿ ಪರವಿರುವುದೆಂದು ಶಂಕೆಯನ್ನು ಮಾಡಿದರೆ ಇದು ಸ್ತುತಿ ಪರವಲ್ಲ. ಯಾಕಂದ್ರೆ ಭಿಕ್ಷುಕನು ತನ್ನ ಇಷ್ಟಾರ್ಥವನ್ನು ಧನಿಕನು ಕೊಡಲಿ ಎಂದ ಅಭಿಪ್ರಾಯದಿಂದ ಧನಿಕನನ್ನು ಸ್ತುತಿಸುವನು, ಅದು ಯೋಗ್ಯವಾಗಿದೆ. ಅದರಂತೆ ಅಪ್ತ ವಾಕ್ಯವಾದ ಸ್ತುತಿಗೆ ಜೀವನಿಂದ ಏನೊಂದು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿಲ್ಲ. ಆದ್ದರಿಂದ ಈ ಮಹಾವಾಕ್ಯವು ಸ್ತುತಿ ಪರ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಹಂಗ ಈ ಸ್ತುತಿಗಳು ನಿನ್ನ ಹೊಗಳ್ತಾವಪ್ಪ ಅಂದ್ರ ಅಲ್ಲಿ ಒಂದು ಉದ್ದೇಶ ಅದ. ಒಬ್ಬ ನೀ ಬ್ರಹ್ಮನಿದ್ದಿ ಅಂತೇಳಿ ಒಬ್ಬ ನಮ್ಮನ್ನು ಹೊಗಳ್ತಾನಂದ್ರ ಅವನದೊಂದು ಏನು ತವೇ ತನ್ನ ನಿಜವೆಂದಿದು ತಾನು ಗುಣಿ ತತ್ವವನ್ನು ಉಂಟು ಮಾಡದೆಂದೆನಿಯುವುದು. ಇಲ್ಲಿ ಇನ್ನೊಂದು ಏನ್ ಹೇಳ್ತಾರಂದ್ರ ಇಲ್ಲಿ ಗುಣ ಮತ್ತು ಗುಣಿ ಅಳತೆಗೆ ತಂದ ನೀಲೋತ್ಪಲವೆಂದು ವಚನದಂತೆ ಕಪ್ಪು ಕಮಲವೆಂಬ ವಾಕ್ಯದಂತೆ ಪರಿಪೂರ್ಣ ಸೌಖ್ಯವಾರಿದಿ. ಅಂದ್ರೆ ನೀಲೋತ್ಪಲವೆಂಬ ವಾಕ್ಯದಲ್ಲಿ ನೀಲಿ ಅಂದರೆ ಕೆಂಪು ಎಂಬ ಗುಣವು, ಉತ್ಪಲ್ಲವೆಂಬುದು ಗುಣಿಯು. ಹೀಗೆ ಗುಣ ಮತ್ತು ಗುಣಿ ಇವೆರಡೂ ಕೂಡಿಕೊಂಡು ಇರಲಾಗಿ ನೀಲೋತ್ಪಲವಾಗ ಎಂಬುದಾಗಿ ಎರಡೂ ಒಂದೇ ಅನ್ನುವ ಹಾಗೆ ಕಂಡು ಬರೋದು. ಆದರೂ ಅದರಲ್ಲಿ ಗುಣತ್ವದ ಭೇದ ಉಂಟು. ಹೇಗೋ ಹಾಗೆ ಪರಿಪೂರ್ಣನು ಆನಂದ ರೂಪನೂ ಆಗಿರುವ ಪರಬ್ರಹ್ಮವೇ ನೀನೆಂದು ಬೋಧಿಸುವ ವಾಕ್ಯವಾದರೂ ಕೂಡ ಗುಣತ್ವ ಮೂಲಕ ಅಭೇದ ಹೇಳಿದ್ರು ಅದರಲ್ಲಿ ಭೇದ ಉಂಟೆಂದು ಶಂಕಿಸಿದರೆ ಆ ಮಹಾವಾಕ್ಯವು ಗುಣತ್ವವನ್ನು ಹೇಳುವುದಿಲ್ಲ. ಯಾಕಂದರೆ ಗುಣವು ಅಂದರೆ ಆಗುಂತಕ ಲಕ್ಷಣದಿಂದ ಕೂಡಿರುತ್ತದೆ. ಅವಿರಳ ಆನಂದ ಇವುಗಳನ್ನು ಯಾವಾಗಲೂ ಇರ್ತಕ್ಕವೇ ಹೊರತು ಮಧ್ಯದಲ್ಲಿ ಬಂಧುಗಳಲ್ಲ. ಆದ್ದರಿಂದ ಅವಿರಳ ಸೌಖ್ಯ ವಾರಿದಿ ಗುಣಗಳು ಜೀವಗುಣ ಎಂಬ ಭೇದ ಕಲ್ಪನೆಯನ್ನು ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಇಲ್ಲಿ ಏನಪ್ಪಾ ಅಂದ್ರೆ ಗುಣ ಮತ್ತು ಗುಣಿ ಒಂದು ದೃಷ್ಟಾಂತ ಹೇಳಿದ್ರು ಗುರ್ತಕ. ಈ ನೀಲ ಮತ್ತು ಈ ಒಂದು ಅರಿಬಿ ಒಳಗೆ ಏನದ ದಾರದ
ಮತ್ತದೊಂದು ಅರಿವೆ ಆಗ್ಯದ. ಗುಣ ಮತ್ತು ಗುಣಿ ಎರಡೂ ಕೂಡಿ ಏನಾಗ್ಯದಲ್ಲಿ ಒಂದು ಅರಿವೆ ಆಗ್ಯದ. ಹಂಗಿಲ್ಲಿ ಗುಣತ್ವದಿಂದ ಈ ಜೀವ ಗುಣದಿಂದ ಮತ್ತು ಆತ್ಮದಿಂದ ಇವು ಏನ್ರ ಹಿಂಗ್ ಭೇದ ಅದಾವನು ಅಂತ ಹಿಂಗ್ ಇಲ್ಲಿ ಏನ್ರ ಸಂಖ್ಯೆ ಮಾಡಿದ್ರ ಇವು ಆನಂದ ಬ್ಯಾರೆ ಅಂದ್ರ ಶೀ ಬ್ಯಾರೆ, ಶೀದೊಳಗಿನ ಹಣ್ಣ ಬ್ಯಾರೆ. ಇವು ಹೆಂಗ ಆತ್ಮನದ ವ್ಯವಹಾರ ಬ್ಯಾರೆ, ಜೀವನ ವ್ಯವಹಾರ ಬ್ಯಾರೆ, ಆತ್ಮನ ವ್ಯವಹಾರ ಹಂಗ ಬ್ಯಾರೆ ಬ್ಯಾರೆ ಅದಾವನು. ಜೀವನಂಗ ಇದ್ರಂಗ ಅಂದ್ರ ಆ ಜೀವನಂಗನೂ ಇಲ್ಲ, ಇದು ಗುಣಿಗತೆನೂ ಇಲ್ಲ. ಎರಡಕ್ಕೂ ಹೊರತಾದಂತ ತನ್ನ ಇರುವಿಕೆನೆ ಆತ್ಮನೇ ಬ್ಯಾರೆ ಅದಾನ ಅನ್ನುವಂಥದ್ದನ್ನ ಹಿಂಗ ಯಾರಾದ್ರೂ ಶಂಕೆ ಮಾಡ್ತಾರ. ಹಿಂಗ ಶಂಕೆ ಮಾಡಿದ್ರ ಇವು ಎಲ್ಲದಕ್ಕೂ ಹೊರತಾದಂತ ನಿನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ಹಿಂಗ ಭೇದ ಭಾವನೆಗಳನ್ನ ತತ್ವಮಸಿ ಒಳಗೆ ಅನೇಕ ರೀತಿಯಿಂದ ಹಿಂಗ ಬ್ಯಾರೆ ಬ್ಯಾರೆ ಕಲ್ಪನೆ ಕೊಟ್ಟರು ಕೂಡ ಹಂಗ ಇಲ್ಲ, ನೀನು ಆತ್ಮನೇ ಪ್ರತ್ಯೇಕವಾದ ಬ್ಯಾರೆ ಹಂಗ ಯಾವ ಆತ್ಮನಿಗೆ ಗುಣಗಳಿಲ್ಲ ಅನ್ನುವಂಥದ್ದನ್ನ ತಿಳ್ಸಾಕ ಅವ ಹೆಂಗದಾನಂದ್ರ ಇಲ್ಲಿ ಒಟ್ಟಾರೆ ನಿನ್ನ ಸ್ವರೂಪ ನಿರ್ಗುಣ ಅದ. ಇವು ಎಲ್ಲಪ್ಪ ಅಂದ್ರ ಹಿಂಗ ತರ್ಕದೊಳಗ ವಾದದೊಳಗ ಹಿಂಗ ಅದಾನ ಹಿಂಗದೇನು ಅಂತದ್ದ ಮತವಾದಿಗಳು ಹಿಂಗ ಏನಾರ ಹೇಳಿದ್ರ ಹಂಗ ಅದಾನ ಅಂದ್ರ ಇಲ್ಲ ಅನ್ನುವಂಥದ್ದನ್ನ ನೀನೇ ಒಟ್ಟಾರೆ ಇಲ್ಲಿ ನೀ ಬ್ರಹ್ಮ ಸ್ವರೂಪನೇ ಅದಿ. ನಿನಗ ಹಂಗ ಏನ್ರ ಸಾದೃಶ್ಯ ಜ್ಞಾನ ಕೊಟ್ಟು ನಿನಗೆ ತಿಳ್ಸಾಕ್ ಬರ್ತದ ಅಂದ್ರೆ ಬರುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಂದು ಗುಣ ಮತ್ತು ಅನೇಕ ರೀತಿಯಿಂದ ಹೇಳ್ಕೂತ ಹೋಗ್ತಾರ. ಇಲ್ಲಿ ಇನ್ನೊಂದು ದೃಷ್ಟಾಂತ ಕೊಡ್ತಾರ. ಇದು ತಾನೇ ಗೋಪಿ ಪಿಂಡವೆನ್ನಿಪ್ಪ ಪದದೊಳು ನಿತ್ಯ ಸದಮಳ ಆನಂದ ಚಿತ್ ಪದವನು ಒದವಿ ತಾನೆಂದೊರುವುದು ಜಾತಿ ವ್ಯಕ್ತಿದೋಳ್ ಪೂರ್ಣವಾದನಾಗಿ ತಿಳಿ ಲಂತದು ಮಿಥ್ಯ. ಇಲ್ಲೊಂದು ಏನ್ ಹೇಳ್ತಾರಪ್ಪ ಅಂದ್ರ ಗೋವಿನ ಸೆರೆ ಎನ್ನುವ ಹಾಗೆ ಯಾವಾಗಲಿರುವ ಸದಮಳ ಶುದ್ಧ ಆನಂದವಾಗಿರುವ ಚಿತ್ ಪದವನು ಅಂದ್ರೆ ಚಿದ್ರೂಪನು ನೀನು ಸದ್ರೂಪನು ಮತ್ತು ಚಿದ್ರೂಪನು ಒದವಿ ಚೆನ್ನಾಗಿ ತಿಳಿಯುವುದರಿಂದ ವಿಚಾರಿಸಲಾಗಿ ಇಲ್ಲಿ ಆ ಜಾತಿ ವ್ಯಕ್ತಿಗೆ ಬೋಧಿಸುವುದರಿಂದ ತಿಳಿಯುವುದರಿಂದ ಇವು ಎಲ್ಲವೂ ಕೂಡ ಮಿಥ್ಯದವು. ಸದ್ರೂಪ ಚಿದ್ರೂಪ ಆನಂದ ಸ್ವರೂಪ ಆನಂದ ಹೊರಗೆ ಇಂದ್ರಿಯೊಳಗದ ಸತ್ಯ ಅನ್ನೋದು ಆ ದೇಹ ಅದ. ಹಿಂಗ ಏನೇ ಕಲ್ಪನೆಗಳು ಬರ್ತಾವ ಅವು ಹೊರಗಿಲ್ಲವೇ ಇಲ್ಲ. ನೀನೇ ಆನಂದ ಸ್ವರೂಪನೇ, ನೀನೇದಿ, ನೀನೇ ಸ್ವಯಂ ಪ್ರಕಾಶನದಿ, ನೀನೇ ಚಿದ್ರೂಪದಿ. ಇವು ಜಾತಿ ವ್ಯಕ್ತಿಗಳು ದೇಹಾದಿಗಳಿಂದ ತಿಳಿಸಕ್ಕಾದ್ರ ಅದು ತಿಳಿಯುವುದಿಲ್ಲ, ಅದು ಅರ್ಥ ಆಗುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಿ ದೋಷಪರನಾಗಿ ಜಾತಿ ವ್ಯಕ್ತಿಗಳನ್ನ ಬೋಧಿಸುವುದರಿಂದ ಅದು ವಿಚಾರ ಮಾಡಿದ್ರ ಅದು ಮಿಥ್ಯ ಅದ, ಅದು ಸುಳ್ಳು ಅದ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಇದು ಗೋವಿನ ದೇಹವೆಂದು ಹೇಳಿದರೆ ಅದರಲ್ಲಿ ಗೋವತ್ವ ಜಾತಿಯಿಂದ ವಿಶಿಷ್ಟವಾದ ಗೋವಿನ ದೇಹ ರೂಪ ವ್ಯಕ್ತಿಯು ಪ್ರತೀತಿ ಆಗುವಂತೆ, ಅಂದ್ರೆ ಅನೇಕ ಗೋಗಳು ದೇವೆಂಬ ವ್ಯಕ್ತಿಗಳಲ್ಲಿ ಗೋತ್ವ ಜಾತಿ ವ್ಯಾಪಕವಾಗಿರುವಂತೆ ಈ ಕಾಣುವ ಅನೇಕ ಆತ್ಮರುಗಳಲ್ಲಿ ಸಚ್ಚಿದಾನಂದವೆಂಬ ಪರವಸ್ತು ವ್ಯಾಪಕವಾಗಿರುತ್ತದೆ. ಅಂದರೆ ಅನೇಕ ಆತ್ಮರು ವ್ಯಕ್ತಿಗಳಾಗಿರುತ್ತಾರೆ, ಆದರೆ ಚಿತ್ತ ವಸ್ತು ಜಾತಿ ರೂಪವಾಗಿರುತ್ತದೆ. ಆದ್ದರಿಂದ ನೀನು ಸಚ್ಚಿದಾನಂದವೆಂದು ಹೇಳುವುದರಿಂದ ಶಂಕೆಯನ್ನು ಮಾಡಿದರೆ ಆಗಿಲ್ಲ. ದೃಷ್ಟಾಂತದಲ್ಲಿ ದೇಹ ರೂಪ ವ್ಯಕ್ತಿಗಳು ಬೇರೆ ಆಗಿದ್ದಂತೆ ಆತ್ಮರು ಬೇರೆ ಅಲ್ಲ, ಕಿಂತು ಪೂರ್ಣವಾಗಿರುವುದರಿಂದ ಆ ಜಾತಿ ವ್ಯಕ್ತಿ ಕಲ್ಪನಾ ರೂಪಾರ್ಥವು ಮಿಥ್ಯ ಆಗಿರುತ್ತದೆ. ಕಿಂತು ಏಕಮೇವ ಅದ್ವಿತೀಯಂ ಎಂಬುದಾಗಿ ಒಂದೇ ಅಖಂಡ ಸಚ್ಚಿದಾನಂದ ವಸ್ತುವಿನಲ್ಲಿ ಜಾತಿ ವ್ಯಕ್ತಿ ಕಲ್ಪನೆಗಳು ಅಯೋಗ್ಯವಾಗಿರ್ತವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಅಂದ್ರೆ ಇಲ್ಲಿ ಆಕಳಗತ್ತೆ ಜಾತಿ ಬ್ಯಾರೆ ಬೇದವ, ಆಕಳಗತ್ತೆನೆ ಪರಮಾತ್ಮ ಹಿಂಗ್ ಸ್ವಭಾವವುಳ್ಳವದಾನ ಹಿಂಗ ಏನಾದ್ರೂ ಕಲ್ಪನೆ ಮಾಡಿದ್ರ ಇವು ಆಕಳೊಳಗೆ ಬ್ಯಾರೆ ಬ್ಯಾರೆ ಜಾತಿಗಳು ಏನೋ ಒಳ್ಳೆ ಗುಣ, ಒಳ್ಳೆ ಆಕಳ, ಚಲೋ ಹಿಂಡು ಆಕಳ, ಹಿಂಗ ಏನೇನೋ ನಮ್ಗೆ ಭೇದಗಳು ಕೂದಿದ್ರು ಕೂಡ ಹಂಗ ಆತ್ಮನ ಹಂಗ ಅದಾನ ಅಂದ್ರೆ ಇಲ್ಲ, ಅವ ಏಕ ಒಬ್ಬನೇ ಅದಾನ ಹಂಗಿಲ್ಲ ಅನ್ನುವಂಥದ್ದನ್ನ ಈ ದೇಹಾದಿ ಅವರುಗಳೇ ಬೇರೆ, ಆತ್ಮನೇ ಆದಿ ಅವರುಗಳನ್ನೇ ಬ್ಯಾರೆ ಅನ್ನುವಂಥದ್ದನ್ನ ಹಿಂಗ ಅನೇಕಗಳು ಜಾತಿಗಳು ಬ್ಯಾರೆ ಬ್ಯಾರೆ ಆದ್ರು ಹಂಗ ಭಗವಂತನ ಬ್ಯಾರೆ ಬ್ಯಾರೆ ಜಾತಿ, ಬ್ಯಾರೆ ಬೇರೆ ಆಕಳ, ಬ್ಯಾರೆ ಬೇರೆ ಕುಲ ಅವನಲ್ಲಿ ಹಂಗಿಲ್ಲ ಅನ್ನುವಂತ ತಿಳ್ಸಾಕ ಅವ ಒಬ್ಬನೇ ಅದಾನ ಅನ್ನುವಂಥದ್ದನ್ನ ಹಿಂಗ್ ಸ್ಪಷ್ಟ ಮಾಡ್ತಾರ. ಒಳ್ಳೆಯವರಲ್ಲಿ ಒಬ್ಬ ಬ್ಯಾರೆ ಅದಾನ, ಕೆಟ್ಟ ಮಂದಿಯಲ್ಲಿ ಒಬ್ಬ ಬ್ಯಾರೆ ಅದಾನ, ಮತ್ ಇನ್ನೊಬ್ಬ ರುಜುಗುಣದಲ್ಲಿ ಒಬ್ಬನ್ ಬ್ಯಾರೆ ಅದಾನ ಅಂದ್ರ ಇಲ್ಲ. ಇವು ಮೂರು ಹೆಂಗಪ್ಪ ಅಂದ್ರ ಇಲ್ಲಿ ಮೂರು ಹೆಂಗದಪ್ಪ ಅಂದ್ರ ಇಲ್ಲಿ ಆತ್ಮ ಕಣ್ಣುಡಿ ಹೆಂಗಿದಾನ, ಅವ ಯಾವ್ದ್ರಾಗೂ ಬೇರೆ ಹಂಗಿಲ್ಲ. ನಾವು ಯಾವ್ದನ್ ಮುಂದೆ ನಿಂತು ನಗುತ್ತೇವೆ ನಗ್ತದ, ನಾವ್ ಹೆಂಗದೇವ್ ಹಂಗ ಆಕಾರ ಆಗ್ತದ. ಆದ್ರ ಅವ ಆಕಾರ ಆಗ್ತದ, ನನ್ನ ಪ್ರತಿಬಿಂಬ ಅದ್ರಾಗ ತೋರ್ತದ. ಆದ್ರ ಅವನಲ್ಲಿ ಏನ್ರ ಅದನೋ ಆ ಪ್ರತಿಬಿಂಬದೊಳಗ ಅದನಂದ್ರ ಇಲ್ಲ.
ಹಂಗೆ ಗುಣಗಳಿಂತ ಅಂದ್ರ ಪರಮಾತ್ಮ ಹೆಂಗ ಅದಾನ ಅಂತ ನಾವು ಕಲ್ಪನೆ ಮಾಡಕ್ ಬರ್ತಾನಂದ್ರ ಹಂಗ ಅವ ಇಲ್ಲ. ಅವ ಮೂರಕ್ಕ ಅವ ಹೆಂಗದಾನ, ಸಾಕ್ಷಿ ರೂಪದಿಂದ ಅವ ಯಾವುದರಲ್ಲೂ ಬೆರೆಯದೆ ನಿನ್ನ ಸತ್ತು ಚಿತ್ತ ಆನಂದ ಸ್ವರೂಪ ನೀ ಆತ್ಮನೇ ಹಿಂಗದಿ ಅನ್ನುವಂಥದ್ದನ್ನ ಹಿಂಗ ಅನೇಕ ದೃಷ್ಟಾಂತಗಳಿಂದ ಸಂಶಯಗಳನ್ನ ಕಳ್ಕೊಳಕ್ ಹಿಂಗ ಹೇಳ್ಕೋತ ಹೊಂಟಾರ. ಇನ್ನು ಮೊಸರು ಇನ್ನೊಂದ್ ಏನ್ ಹೇಳ್ತಾರಪ್ಪ ಅಂದ್ರ ಇನ್ನೊಂದ್ ದೃಷ್ಟಾಂತ ಕೊಡ್ತಾರ. ಏನ್ ದೃಷ್ಟಾಂತ ಕೊಡ್ತಾರ ಅಂದ್ರ, ಮೊದಲ ಹಾಲಿತ್ತು, ಹಾಲಿದ್ದು ಹೆಂಗ ಅದನ್ನ ಹಾಲ್ ಕಾಸಿ ಹೆಪ್ಪಾಕಿ ಕೆಟ್ಟ ಹೆಂಗ ಅದು ಕೊನೆಗೆ ತುಪ್ಪ ಹಾಕದ, ಹಂಗ ಆತ್ಮನು ಹಂಗ ಅದ. ನಾನು ಮೊದಲ ಹಾಲಿನ ರೂಪದಂಗ ಅದ ನಾನು, ಮತ್ ಹಿಂಗ ವ್ಯವಹಾರ ಮಾಡೋದ್ರಿಂದ ಬೇರೆ ಬೇರೆ ಆಗಿ ಕೊನೆಗೆ ಅವ ತುಪ್ಪ ಅದಾನ ಅಂತ ಹಿಂಗ ಏನಾದ್ರೂ ಸಂಶಯ ಮಾಡಿದ್ರ ಅದನ್ನ ಮತ್ತಿಷ್ಟು ಇದನ್ನ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಕ್ಷೀರ ದದಿಗೆ ಕಣವಾಗಿರಲ್ ಏಕತ್ವಂ ದಾರೈದು ಚಂದನದಿಂದೆ ತನ್ನ ಸಾರಬೋಧದ ಸಮರವೆಂಬುದಿಲ್ಲ ವಿಕಾರಣದಿಂದ ಅಂಶಿದಿಂದ ಸುರಿದು ಅಂಶಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಔಷಧದಿಂದ ಏಕನಾದ್ದರಿಂದ ಉರಿಸೋದು ಹೇಳಿಲ್ಲ. ತನ್ನನ್ನು ಚಿದ್ರೂಪ ಬ್ರಹ್ಮನೊಡನೆ ಅಭೇದನ್ನು ಹೇಳುವುದು. ಇಲ್ಲಿ ಪ್ರಕರಣದಲ್ಲಿ ವಿಕಾರದಿಂದ ಹಿಂಗ ಏನು ರೂಪಾಂತರ ಹೊಂತಾನು ಅಂದ್ರೆ ಇಲ್ಲಿ ಹೊಂದುವುದಿಲ್ಲ. ಇವು ಎಲ್ಲವೂ ಹೊರಗಿನ ಹೊಂದುತ್ತವು, ಆದ್ರ ವಿಕಾರ ಹೊಂದುವುದಿಲ್ಲ ಅನ್ನುವಂಥದ್ದನ್ನ ಮತ್ತೆ ಇಲ್ಲಿ ಇನ್ನೊಂದು ದೃಷ್ಟಾಂತ ಮುಖಾಂತರ ತಿಳಿಸ್ತಾರ. ಹಾಲು ಕೆಟ್ಟು ಮೊಸರು ಆಗುವಂತೆ ಪರಮಾತ್ಮನ ವಿಕಾರವನ್ನು ಹೊಂದಿ ಜೀವನಾಗಿರೋನು, ಆದ್ರಿಂದ ಜೀವನಿಗೆ ಬ್ರಹ್ಮ ಒಂದು ಮಹಾವಾಕ್ಯ ಹೇಳುತ್ತದೆ ಎಂದು ಶಂಕಿಸಿದರೆ. ಹಿಂಗ ವಿಕಾರ ಆಗಿ ಹಾಲು ಕೆಟ್ಟ ಹೆಂಗ್ ಮೊಸರಾಯ್ತು ಹಂಗ ಪರಮಾತ್ಮ ಕೆಟ್ಟ ಹಿಂಗ ಜೀವರಾಶಿಗಳು ಆಗ್ಯಾನನು ಅಂದ್ರ ಹಂಗ ಆಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಇದೊಂದಿಷ್ಟು ಮತ್ತಿಟ್ಟು ಗಟ್ಟಿ ಮಾಡ್ತಾರ. ಈ ಮಹಾವಾಕ್ಯ ಹೇಳುತ್ತದೆ ಎಂದು ಶಂಕಿಸಿದ್ರೆ ಆಗಲ್ಲ. ಯಾಕಂದ್ರೆ ಹಾಲು ತನ್ನ ಪೂರ್ಣ ರೂಪವನ್ನು ಬಿಟ್ಟು ರೂಪಾಂತರ ಹೊಂದುವುದಕ್ಕೆ ಯೋಗ್ಯವಾಗಿರ್ತದೆ. ಹೇಗೆ ಪರಮಾತ್ಮನ ನಿರ್ವಿಕಾರನೇ ಆಗಿರೋದ್ರಿಂದ ವಿಕಾರನ ಹೊಂದುವುದಿಲ್ಲ. ಪರಮಾತ್ಮ ಆತ್ಮ ಹೆಂಗದನ, ಅವಾಗ ನಿರ್ವಿಕಾರ ಇರುವುದರಿಂದ ಅವಾಗ ಆಕಾರ ಇತ್ತಂದ್ರೆ ವಿಕಾರ ಹೊಂತದ. ನಮ್ ಬಾಲ್ಯ ಆಕಾರದ ಮುಂದ್ ವಿಕಾರ ಹೊಂತು, ಯೌವನ ಬತ್ತು, ಮತ್ತು ಮುಂದ್ ಮುಪ್ಪಾಯ್ತು, ಒಂದ್ ದಿವ್ಸ ಇಲ್ಲಾರ್ದಂಗ ಆಯ್ತು, ಇದು ವಿಕಾರ ಹೊಂತದ. ಅದರಂತೆ ಇದು ಮೊಸರುನು ಹಾಲನು ಕೂಡ ಹಿಂಗ ವಿಕಾರ ಹೊಂತದ. ಹಂಗಿಂಗ ಆತ್ಮ ಏನ್ರಿ ವಿಕಾರಿ ಅದಾನಂದ್ರೆ ಈ ವಿಕಾರಿ ಇಲ್ಲ, ಅವ ನಿರ್ವಿಕಾರಿ ಅದಾನ ಅನ್ನುವಂಥದ್ದನ್ನ ನಾವು ಮತ್ತಿಷ್ಟು ಇದನ್ನ ಸ್ಪಷ್ಟ ಮಾಡ್ತಾರ. ಪರಮಾತ್ಮನ ನಿರ್ವಿಕಾರ ಇರುವುದರಿಂದ ವಿಕಾರವನ್ನು ಹೊಂದುವುದಿಲ್ಲ. ಆದ್ದರಿಂದ ಕ್ಷೀರ ದದಿಯಂತೆ ವಿಕಾರ ಪರ ಅರ್ಥವನ್ನು ಮಾಡಕೂಡುದು. ಹೆಂಗ ಹಾಲು ಕೆಟ್ಟ ಹಂಗ ಮೊಸರಾಯ್ತು, ಹಂಗ ಜೀವರಾಶಿಗಳು ಹಾಲು ಕೆಟ್ಟ ಮೊಸರಾಗಿ ಅವನೇ ಬ್ರಹ್ಮ. ಹಿಂಗ ಅನೇಕ ಆಕಾರ ಬದಲಾವಣೆ ಆಕ್ಕಾನು ಅಂದ್ರ ಅವ ಆಗುವುದಿಲ್ಲ. ಅವ ಹೆಂಗದನ ನಿರ್ವಿಕಾರ ಅದನ. ಅವ ವಿಕಾರಗಳು ಆಕಾರ ಇತ್ತು ಅಂದ್ರೆ ಬದಲಾವಣೆ ಆಕ್ಕವ. ಆತ್ಮನಲ್ಲಿ ಆಕಾರ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರ. ಹೆಂಗ ಇಲ್ಲಿ ಬಯಲಿನೊಳಗ ಏನೋ ಮಳೆಗಾಲ ಬಂದ್ರು ಕೂಡ, ಬಿಸಿಲು ಬಿದ್ರು ಕೂಡ, ಚಳಿ ಆದ್ರೂ ಕೂಡ ಅವ್ ಏನ್ರ ಬದಲಾವಣೆ ಆಗ್ಯದ ಅಂದ್ರ ಆ ಬಯಲು ಮಾತ್ರ ಹೆಂಗಿರ್ಬೇಕು ಹಂಗೆ ಅದ. ಆ ಬಯಲಿಗೆ ಯಾವ ಲೇಪನ ಇಲ್ಲ. ಆತ್ಮನಲ್ಲಿ ಇವು ಯಾವ ಆಕಾರ ಇತ್ತಂದ್ರೆ ಬದಲಾವಣೆ ಆಕಿತ್ತು, ಅಲ್ಲಿ ಯಾವ ಆಕಾರ ಇಲ್ಲ ಅವನಲ್ಲಿ ಅನ್ನುವಂಥದ್ದನ್ನ ಅಂದ್ರ ಅವ ವಿಕಾರಿ ಅಲ್ಲ ಅಂತ ನಿರ್ವಿಕಾರ ಸ್ವರೂಪ ಆತ್ಮದಾನ. ನೀನು ನಿರ್ವಿಕಾರ ಸ್ವರೂಪದಿ ಅನ್ನುವಂಥದ್ದನ್ನ ತತ್ವಮಸಿ ಜ್ಞಾನದಿಂದ ನಮ್ಮ ಅನುಭವಕ್ಕೆ ಬಂದದ. ಹಂಗಿದು ಎದರಿಂದ ಬದಲಾವಣೆ ಆಗಿತ್ತಪ್ಪ ಅಂದ್ರೆ ದೇಹಾದಿ ಧರ್ಮಾದಿಗಳು, ಈ ಭೌತಿಕ ಧರ್ಮಾದಿಗಳು ಮತ್ತು ನಮ್ಮ ಸೂಕ್ಷ್ಮ ಶರೀರವಂತ ವಾಸನ ಚಿದಾಭಾಸದೊಳಗೆ ಕೂಡಿದಾಗ ನನಗೆ ಬದಲಾವಣೆ ಆದಂಗ ಆಗ್ಯದ. ನಾನು ಆತ್ಮಹತ್ಯೆ ಜ್ಞಾನದಾಗ ನನಗೆ ಯಾವ ವಿಕಾರಗಳಿಲ್ಲ. ನನಗ ಏನದಿನ ಆತ್ಮ ನಾ ನಿರ್ವಿಕಾರ ಸ್ವರೂಪದಿಂದಿರುವುದರಿಂದ ನನಗ ಆಕಾರಗಳಿಲ್ಲ, ಇಂದ್ರಿಯಗಳಿಲ್ಲ. ಇಂದ್ರಿಯಗಳಿದ್ದು ಅಂದ್ರೆ ಇಲ್ಲಿ ಕ್ರಿಯೆ ಘಟಿಸ್ತಾವ. ನನಗೆ ಇಂದ್ರಿಯಗಳಿಲ್ಲ ಮತ್ತು ನಾನು ನಿರ್ವಿಕಾರ ಅದೇನೆ ಎನ್ನುವಂಥದ್ದನ್ನ ಹಿಂಗ ತಿಳ್ಕೋರಿ ಎನ್ನುವಂಥದ್ದನ್ನ ತತ್ವಮಸಿ ಒಳಗೆ ಏನೇನು ಹಿಂಗ ಸಂಶಯಾದಿಗಳು ಮಾಡಿದ್ರು ಕೂಡ ನಿನಗೆ ಯಾವ ವಿಕಾರಿನೂ ಇಲ್ಲ, ಬದಲಾವಣೆನೂ ಇಲ್ಲ. ನೀನು ಹೋಗವನಲ್ಲ, ಬರೋವನಲ್ಲ, ಯಾವುದೂ ಇಲ್ಲ. ನೀನು ಪರಿಪೂರ್ಣ ವಸ್ತು, ಅಖಂಡ ಪರಮಾತ್ಮ ಸ್ವರೂಪನೇ ನೀನ್ ನದಿ ಅನ್ನುವಂಥದ್ದನ್ನ ಹಿಂಗ ಹೊರಗೆ ನಮ್ ಬದಲಾವಣೆ ಬದಲಾವಣೆ ಆಕ್ಕದನ್ನ ನಾವ್ ಹಿಂಗ್ ತಿಳ್ಕೊತೀವಿ. ಹಿಂಗ್ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಮತ್ತೆಷ್ಟು ಇದ್ರ ಮುಖಾಂತರ ಗಟ್ಟಿ ಮಾಡಿದ್ರು. ಇಲ್ಲಿ ಪರಮಾತ್ಮನ ನಿರ್ವಿಕಾರ ಇರೋದ್ರಿಂದ ವಿಕಾರನು ಹೊಂದುವುದಿಲ್ಲ. ಆದ್ದರಿಂದ ಕ್ಷೀರದದಿಯಂತೆ ವಿಕಾರ ಅರ್ಥವನ್ನು ಮಾಡಿಕೊಡುದು. ಮತ್ತು ಜಲರಾಶಿ ಅದರ ಒಂದು ನೀರಿನ ಹನಿ ಇವು ಎರಡು ಧ್ರುವ ಮತ್ತು ಮಧುರ ಸ್ವಭಾವಗಳಾಗಿ ರೋಣದಿಂದ ನೀರಿಗೂ ಅದರ ಕಣಕ್ಕೂ ಅಭೇದ ಗಣಿಸುವಂತೆ ಪೂರ್ಣನಾಗಿ ಪರಮಾತ್ಮ ಇರುವನು. ಪರಿಚ್ಛಿನ್ನ ಏಕದಶಿಯಾಗಿ ಜೀವನ ಇದು ಹೆಂಗದ ಪರಿಚ್ಛಿನ್ನದ. ಇದು ಏಕದಶಿ ಅಂದ್ರೆ ಒಬ್ಬರೊಳಗೆ ಒಂದೊಂದು ಐತಿ, ಜೀವನ ಇರೋಣ. ಆದ್ರಿಂದ ಇವರಿಬ್ಬರು ಜ್ಞಾನ ಸ್ವರೂಪನಾಗಿರೋಣದ್ರಿಂದ ಮಹಾವಾಕ್ಯವು ಜೀವನಿಗೆ ಪರಮಾತ್ಮನಂದು ಹೇಳುವುದು
ಹೇಳೋದು ಅಯೋಗ್ಯವಾಗಿದೆ, ಯೋಗ್ಯವಲ್ಲ ಎಂದು ಶಂಕೆಯನ್ನು ಮಾಡಿದರೆ ಅದು ಯೋಗ್ಯವಲ್ಲ. ಯಾಕಂದ್ರೆ ಜಲವು ಸಾವಯಾತ್ಮಕ ಇರುವುದರಿಂದ ಅದರಲ್ಲಿ ಅಶಾಂತಿ ಕಲ್ಪನಾ ಆಗಬಹುದು. ಪರಮಾತ್ಮನು ಆಕಾಶದಂತೆ ನಿರವಯನು ಪರಿಪೂರ್ಣನಾಗಿರುವುದರಿಂದ ಅವನಲ್ಲಿ ಈ ಕಲ್ಪನಾ ರೂಪಾರ್ಥವನ್ನು ಮಾಡತಕ್ಕದ್ದಲ್ಲ. ಆದ್ರಿಂದ ಮಹಾವಾಕ್ಯವು ವಾರಿ ಕಣದಂತೆ ಅಶಾಂತಿ ಪರನವಾಗಿ ಇರುವುದಿಲ್ಲ. ಅವನಲ್ಲಿ ವಾರಿ ಅಂದ್ರೆ ಇಲ್ಲಿ ಇದ್ರಿಗಂತೆ ಅವ ಏನ್ರ ಅಶಾಂತಿ ಅದಾನ ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನೀರ ಮತ್ತು ಬರ್ಪ ನೀರೇ ಇರ್ತಾವ. ಹಂಗ ವಾರಿಕಲ್ಲನ ಹಿಂಗ ಅದ ನಾನು ಆತ್ಮ ಅಂದ್ರ ಇಲ್ಲ ಅನ್ನುವಂಥದ್ದನ್ನ ಯಾವಾಗ ಆಕಾರ ಇಲ್ಲ, ರೂಪ ಇಲ್ಲ, ಬಯಲು ಸ್ವರೂಪದಂಗ ಅದಾನ ಅನ್ನುವಂಥದ್ದನ್ನ ಹಿಂಗ ನಮಗ್ ಮತ್ತಿಷ್ಟು ಗಟ್ಟಿ ಮಾಡ್ಕೋತ ಹೋಗ್ತಾರ. ಇನ್ನು 10ನೇ ನುಡಿ ಒಳಗ 11 ನುಡಿಗಳು ಮುಗಿಸ್ಬಿಡುಮು. ಇಲ್ಲಿ ಇನ್ನೊಂದ್ ಏನ್ ಹೇಳ್ತಾರ, ಈ ಮಹಾವಾಕ್ಯ ಬಿಂಬ ಪ್ರತಿಬಿಂಬ ಪರವಾದ ಅಲ್ಲವೆಂದು ಹೇಳುತ್ತಾರೆ. ಇಲ್ಲಿ ಬಿಂಬದಿಂದ ಬಿಂಬ ನೈಯುವಾಗ ಬಿಂಬದಂತೆ ಪರವಸ್ತುವನ್ನು ತಾನೇ ಎಂಬ ಉಪನಿಷ ಯುಕ್ತಿಯನ್ನು ವಿಚಾರಿಸಿ ನೋಡಿ ಬಿಂಬ ಪ್ರತಿಬಿಂಬವಾದಿ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ನಮಗಲ್ಲಿ ಮೊದಲು ಕೇಳೇವಿ ಬಿಂಬ ಪ್ರತಿಬಿಂಬ ದೃಷ್ಟಾಂತದಿಂದ ಭೇದ ಭ್ರಾಂತಿ ಹೋಗ್ತದ ಅನ್ನುವಂಥದ್ದನ್ನ ಕೇಳೇವಿ. ಅಲ್ಲಿ ಭ್ರಾಂತಿನ ಹೇಳ್ಕೊಟ್ಟು ಬಂದೇವಿ. ಭೇದ ಭ್ರಾಂತಿ, ಕರ್ತೃತ್ವ ಭಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ ಮತ್ತು ಬ್ರಹ್ಮ ಜಗತ್ತಿಗೆ ಭಿನ್ನ ಅದಾನ ಅನ್ನುವಂಥದ್ದನ್ನ 5 ಭ್ರಾಂತಿಗಳನ್ನು ಕೇಳೇವಿ. ಹಂಗ ಬಿಂಬ ನಮಗ ಜ್ಞಾನ ಅಂದ್ರೆ ಕನ್ನಡಿ ಮೇಲೆ ನಿಂತಾಗ ಕನ್ನಡಿಗಳಿರುವಂತ ಬಿಂಬ ನಂದೇ ಪ್ರತಿಬಿಂಬ ಅದ, ಅದ್ರ ಮತ್ತೊಂದು ಬ್ಯಾರೆ ಅದನಂದ್ರ ಇಲ್ಲ. ಅದ್ರ ವಿಚಾರ ಮಾಡಿದ್ರ ಅದು ಯಾರ ಪ್ರತಿಬಿಂಬ ಅಂದ್ರ ನನ್ನ ಬಿಂಬನೇ. ಹಂಗಿಲ್ಲಿ ಪರಮಾತ್ಮನೇ ಎಲ್ಲರೊಳಗೂ ಕೂಡ ಅವ ಹೆಂಗದಾನಂದ್ರೆ ಯಾವ ಆಕಾರ ಇಲ್ಲ. ನಾನೇ ಪರಮಾತ್ಮ ಇದ್ದ ಸಂಬಂಧ ನನ್ನ ಅಲ್ಲಿ ಪ್ರತಿಬಿಂಬ ಬಿದ್ದದ, ನನ್ನ ಶರೀರ ಇದ್ದ ಸಂಬಂಧ ಅಲ್ಲಿ ಪ್ರತಿಬಿಂಬ ಬಿದ್ದದ. ಇದನ್ನ ಹೆಂಗ್ ಹೋಗ್ತದಂದ್ರ ನಮಗ ಈ ಬಿಂಬ ಪ್ರತಿಬಿಂಬ ದೃಷ್ಟಾಂತ ಗುರ್ತಾಯ್ತು ಅಂದ್ರೆ ಅವಾಗ ಭೇದ ಭ್ರಾಂತಿ ಹೋಗ್ತದ. ಅಲ್ತಾನ ಇದು ಭೇದ ಇರುವುದೇ ಅನ್ನುವಂಥದ್ದನ್ನ ಇಲ್ಲಿ ಕೊಳ್ತಾರ. ಅವಾಗ ನಾನೇ ಆತ್ಮನಿದ್ದೀನಿ, ನನ್ನೇ ಪ್ರತಿಬಿಂಬ, ಇಲ್ಲೆಲ್ಲವೂ ಕೂಡ ಆವಿರ್ಭಾವ ಆಗ್ಯದ, ನಾ ಆತ್ಮ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ ಈ ಭೇದ ಭ್ರಾಂತಿ ಹೋಗ್ಬೇಕಾದ್ರೆ ಬಿಂಬ ಪ್ರತಿಬಿಂಬ ದೃಷ್ಟಾಂತದಿಂದ ಹೋಗ್ತದ. ಮತ್ತೆ ನಾ ಕರ್ತೃತ್ವ ಭೋಕ್ತೃತ್ವ ಅನ್ನೋದಲ್ಲಿ ನಮ್ಗೆ ಸ್ಫಟಕ ಮಣಿ ದೃಷ್ಟಾಂತದಿಂದ ಗೊತ್ತಾಗ್ತದ ಅನ್ನುವಂಥದ್ದು ನಾ ಕೇಳ್ಕೊತ ಬಂದೇವಿ. ಆ ಸ್ಫಟಕ ಮಣಿ ಒಳಗ ಏನಾದಪ್ಪ ಅಂದ್ರ ಅಲ್ಲಿ ಯಾವ ಅದು ಬದಲಾವಣೆನೇ ಇಲ್ಲ, ಅದು ಶುಭ್ರವಾಗ್ಯದ, ಸ್ವಚ್ಛ ಅದ. ನಾವು ಯಾವಾದ ಒಂದು ಹೂವ ಇಡ್ಲಿ ಕರ್ವಸ್ತ್ರ ಇಡ್ತೀವಿ ಆ ಆಕಾರ ಆಗ್ತದ. ಆದ್ರ ಆ ಸ್ಫಟಕ ಮನೆ ಒಳಗೆ ಏನ್ರ ಬಣ್ಣ ಕಲರ್ ಅದನ್ನಂದ್ರು ಇಲ್ಲ. ಹಂಗ ಈ ದೃಷ್ಟಾಂತ ಆತ್ಮನೊಳಗ ಕನ್ನಡಿ ಒಳಗೆ ಏನ್ರೈತೆ ನನ್ನ ಪ್ರತಿಬಿಂಬ ಅಲ್ಲಿ ಹೆಂಗ್ ಬಿದ್ದದ, ಇದು ನಾನೇ ಬ್ಯಾರೆ ಕಣ್ಣೊಳಗೆ ಇದ್ದವ ಬ್ಯಾರೆ ಅಂತಿಲ್ಲ, ನಾನೇ ಅವನ ಪ್ರತಿಬಿಂಬ ಅಲ್ಲಿ ಬಿದ್ದದ ಅನ್ನುವಂಥದಂಗ ಈ ಭೇದ ಭ್ರಾಂತಿ ಹೋಗ್ಬೇಕ. ಆತ್ಮಸ್ವರೂಪನೇ ನಾನು ಅದೀನಿ ಅನ್ನುವಂಥ ಜ್ಞಾನ ಆದ್ರೆ ನನ್ನ ಈ ಪ್ರತಿಬಿಂಬ ಈ ಎಲ್ಲರೊಳಗೂ ತೋರ್ತದ. ಆದ್ರೆ ಇನ್ನೊಂದು ಅದನ್ನೋ ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಹಿಂಗ ಅನೇಕ ದೃಷ್ಟಾಂತದಿಂದ. ಇಲ್ಲಿ ಇನ್ನೊಂದು ಸಂಘ ಭ್ರಾಂತಿ, ಈ ಘಟಾಕಾಶ ದೃಷ್ಟಾಂತದಿಂದ ಘಟ ಮತ್ತು ಮಠ ಇವು ಬ್ಯಾರೆ ಅದಾನ, ಆ ಬೈಲ ಈ ಬೈಲ ಬ್ಯಾರೆ ಅದಾನ ಅಂದ್ರೆ ಉಪಾಧಿಯಿಂದ ಇದು ಘಟ ದೃಷ್ಟಾಂತ ಗುರ್ತಾಯ್ತಂದ್ರ ಘಟ ಮತ್ತು ಮಠ ದೃಷ್ಟಾಂತ ಗುರ್ತಾಯ್ತಂದ್ರ ಇಲ್ಲಿ ಆ ಸಂಘ ಅಂದ್ರ ಅವ ಬ್ಯಾರೆ ಇದು ಬ್ಯಾರೆ, ಈ ಉಪಾಧಿ ಮುಖಾಂತರ ಬ್ಯಾರೆ ಆಗ್ಯಾವ. ಆದ್ರ ಆಕಾಶದೊಳಗ ಮಾತ್ರ ಒಂದೇ ಅದ ಅನ್ನುವಂಥದ್ದಂಗ ಹಿಂಗ ಸಂಘ ಭ್ರಾಂತಿ ಆಗ್ಲಿ ಮತ್ತು ಯಾವುದು ಭೇದ ಭ್ರಾಂತಿ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ ಅನ್ನುವಂಥದ್ದು ನಾವೆಲ್ಲ ಕೇಳ್ಕೊಂಡ್ ಬಂದಿವಿ. ಇಲ್ಲಿ ನಮ್ಗೆ ಸಮಯ ಇಲ್ಲ, ಸ್ವಲ್ಪ ಅವಸರ ಹೋಗುವ. ಇಲ್ಲಿ ಏನಪ್ಪಾ ಅಂದ್ರೆ ಬಿಂಬದಿಂದ ಪ್ರತಿಬಿಂಬವು ಬೇರೆ ಅಲ್ಲ, ಕಿಂತು ಬಿಂಬವೇ ಇರುತ್ತದೆ ಎಂದು ಹೇಳುವ ವಾಕ್ಯದಂತೆ ಬಿಂಬನು ಪರಮಾತ್ಮನು, ಪ್ರತಿಬಿಂಬನು ಜೀವನು. ಆದ್ರಿಂದ ಜೀವನು ಪರಮಾತ್ಮ ಎಂದು ಮಹಾವಾಕ್ಯ ಹೇಳುತ್ತದೆ. ಆದರೆ ಬಿಂಬಕ್ಕೆ ವಿರುದ್ಧವಾಗಿರುವ ಸಮ್ಮುಖವಾಗಿರುವ ಪ್ರತಿಬಿಂಬ ಇರುವುದರಿಂದ ಬೇರೆ ಆಗಿರುವಂತೆ ಜೀವೇಶ್ವರನು ಬೇರೆಯವನೆಂದು ಶಂಕೆಯನ್ನು ಮಾಡಿದರೆ ಅದು ಸರಿಯಲ್ಲ. ಹಿಂಗ ಬಿಂಬದೊಳಗಿದ್ದವ ನಾನೊಬ್ಬ ಬ್ಯಾರೆ ಅಂತ ಹಿಂಗ ಏನ ಪ್ರಶ್ನೆ ಮಾಡಿದೆ ಅಂದ್ರ ಅವ ಬ್ಯಾರೆ ಅಲ್ಲ, ನಿನ್ನ ಪ್ರತಿಬಿಂಬನೇ ಅದ ಅನ್ನುವಂಥದ್ದನ್ನ ಅಲ್ಲಿ ಹೆಂಗ ನಮ್ಗ ಯಾವ್ದಪ್ಪ ಅಂದ್ರೆ ಭೇದ ಭ್ರಾಂತಿನಿಂದ ಹೆಂಗ ನಮ್ಗೆ ಗುರ್ತಕ್ಕಂದ್ರೆ ಬ್ರಹ್ಮ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ನಾನೇ ಬ್ರಹ್ಮನಿದ್ದೇನೆ ಅನ್ನುವಂಥದ್ದನ್ನ ಹಿಂಗ್ ದೃಷ್ಟಾಂತ ಮುಖಾಂತರ ತಿಳಿಸ್ಕೊತ ಹೋಗ್ತಾರೆ. ಹಿಂಗ ಶಂಕೆಯನ್ನು ಮಾಡಿದರೆ ಅದು ಸರಿಯಲ್ಲ. ಯಾಕಂದ್ರೆ ಉಪನಿಷತ್ ವಾಕ್ಯವನ್ನು ವಿಚಾರ ಮಾಡಿ ನೋಡಿದರೆ ಬಿಂಬ ಪ್ರತಿಬಿಂಬ ನ್ಯಾಯವೂ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಅದು ಕೂಡ ಮಂದಾಧಿಕಾರಿಯು ಬುದ್ಧಿಯಲ್ಲಿ ಐಕ್ಯತಾರೂಪ ಅರ್ಥವನ್ನು ಪ್ರವೇಶವಾಗಲೆಂದು ಕೆಲವು ಭಾಗದಲ್ಲಿ ಹೇಳಿರ್ತೇವೆ. ಆದ್ರೆ ಹೀಗಲ್ಲ, ಬಿಂಬ ಪ್ರತಿಬಿಂಬವಾದರೂ ಸಮ್ಮತವಲ್ಲ. ಇದ್ರಾಗೈತಿ ಅದನ್ನು ಕೂಡ ಹಂಗ ಒಂದೇ ಅಂತ ವಿಚಾರ ಮಾಡಿದ್ರೆ ಹಂಗ ಸಮ್ಮತ ಆಗುದಿಲ್ಲ. ಅಲ್ಲಿ ಹೇಳ ಮುಂದ ಬಾಲಕರ ಬಾಲ್ಯ ನೀನೇ ಅವನದಿ ಅಂತ ಅಲ್ಲಿ ಕನ್ನಡಿ ಒಳಗೆ ಹೇಳೇವೆ ಅಂತ ಅಲ್ಲಿ
ಅದನ್ನೇ ಅದು 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 ಬ್ಯಾರೆ ಅಲ್ಲ, ದೇಹ ನೀ ಬ್ಯಾರೆ ಅಲ್ಲಪ್ಪ, ಅದೇ ನೀನು. ಹಂಗ ಬ್ರಹ್ಮನೇ ನೀನು, ಅವ ಬ್ಯಾರೆ ಅಲ್ಲ, ನೀ ಬ್ಯಾರೆ ಅಲ್ಲ. ನಿನ್ನ ಪ್ರತಿಬಿಂಬ, ಆತ್ಮನ ಪ್ರತಿಬಿಂಬ ಇಲ್ಲಿ ದೇಹದೊಳಗೆ ಬಿದ್ದು ವ್ಯವಹಾರ ಮಾಡ್ತದ. ಆದ್ರ ಅವ ಬ್ಯಾರೆ ಅಲ್ಲ, ನೀ ಬ್ಯಾರೆ ಅಲ್ಲ, ಬ್ರಹ್ಮನೇ ಅದಿ. ನಿನ್ನ ಅಂತಃಕರಣದಲ್ಲಿ ಬಿದ್ದಂತ ಗುಣಾದಿಗಳನ್ನು ತಗೊಂಡು ಇಲ್ಲಿ ಜೀವ ವ್ಯವಹಾರ ಮಾಡಿದ್ರು ಕೂಡ ಆ ಕೂಟಸ್ಥೈತ್ಯನ ಪ್ರತಿಬಿಂಬ ಮಾತ್ರ ನೀನದಿ. ಈ ಗುಣಾದಿಗಳಾಗಲಿ, ಈ ದೇಹಾದಿ ವ್ಯವಹಾರಗಳಾಗಲಿ ಅವು ನಿನಗೆ ಯಾವ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಹೊಂಟ್ರು. ಇನ್ನು ಕೊನೆಗೆ ಏನ್ ಹೇಳ್ತಾರಂದ್ರ, ಇಲ್ಲಿ ಒಟ್ಟಾರೆ ಈ ಶಾಸ್ತ್ರದ ತಿರುಳನ್ನ ನೀನು ನಂಬಿಕೊಂಡೆ ಅಂದ್ರ ನಿನ್ ಅನುಭವಕ್ಕೆ ಬರ್ತದ, ನಂಬಿಕೆ ಆಗ್ಲಿಲ್ಲ ಅಂದ್ರ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮತ್ತೊಂದು ರೂಪದಾಗ ನಾನಾ ವಿಕಲ್ಪನೆ ಎನ್ನೇನು ಜೀವಾತ್ಮನ ನಾನು ಪ್ರವಿಶ್ಯಮೆಂದೇನೆ ಶ್ರುತಿ ಸಾನಾದಾಗದ ಶಂಭುಲಿಂಗ ಇಂತನೋಳ್ ಆನೆಂದು ಕೊಂಡುತ್ತಿವುದಾಗಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅನೇಕ ವಿಕಲ್ಪ ಅರ್ಥಗಳನ್ನ ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಶ್ರುತಿಗಳು ಪರಮಾತ್ಮ ಇದು ಎಲ್ಲ ಗುರುಗಳು ಏನ್ ಹೇಳ್ಕೊಂಡು ಬಂದಾರ, ನೀನು ಆ ಬ್ರಹ್ಮ ಸ್ವರೂಪನೇ ಇದಿ, ಇದನ್ನು ನಂಬು. ಉಳ್ಕಾದ್ರೆ ಹಿಂಗ ಅದನ ಹಂಗದನ ತರ್ಕ ವಾದ ವಿವಾದ ಮಾಡಕ್ ಏನೂ ಹೋಗದೆ ಆ ಶಂಭುಲಿಂಗ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥದ್ದನ್ನ, ಇವೆಲ್ಲವೂ ಕೂಡ ಕಲ್ಪಿತ ಕಾರ್ಯದೊಳಗೆ ದೇಹಾದಿ ಅವರುಗಳು ನಡೆದವು, ಇವು ಎಲ್ಲವೂ ಮಿಥ್ಯದವು, ಅವು ಅಧಿಷ್ಠಾನ ನಾನು ಆತ್ಮ ಬ್ರಹ್ಮನೇ ಅದೀನಿ ಅನ್ನುವಂಥದ್ದನ್ನ ಇದು ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ನೀನು ಕೃತಕೃತನಾಗ್ತಿ. ಆ ಭಗವಂತನಿಗೆ ನೀನೇನು ಮಾಡ್ತೇಪ್ಪ ಅಂದ್ರ, ನಾನು ಮನುಷ್ಯ ಜನ್ಮ ತಗೊಂಡು ಇಂಥದನ್ನ ತಿಳ್ಕೊಂಡೆಲ್ಲ, ನಾನು ಧನ್ಯನೋ, ನಾನು ಧನ್ಯ.